ಎಷ್ಟೋ ಜನರು ಯಾವಾಗಾರ ಭೇಟಿ ಆದ್ರಪ್ಪ ಅಂತಂದರೆ ಏನಿಲ್ಲ ಎಷ್ಟು ಅನಿಮಿಕ್ ಆಗಿ ಅಂತಾರೆ ಅನಿಮಿಕ್. ಮತ್ತು ಎಷ್ಟೋ ಮಂದಿ ನಿಮ್ಮ ವಯಸ್ಸನ್ನು ನಿಮ್ಮ 35 ಸಹಿತ 45 ಅಂತ ತಿಳ್ಕೊತಾರೆ. ಹೌದಾ, 50 ಆಗಿದ್ರೆ 70 ಅಂತ ತಿಳ್ಕೊತಾರೆ. 50 ವಯಸ್ಸು ಇದು ಯಾತಕ್ಕಪ್ಪ ಅಂತಂದ್ರೆ ರಕ್ತವಿಹೀನತೆ ಕಾರಣ, ಅನಿಮಿಕ್ ಕಾರಣ. ನಿಮ್ಮಲ್ಲಿ ಇರ್ತಕ್ಕಂಥ ಬ್ಲಡ್ ಸೆಲ್ಸ್ ಅದು ವೈಟ್ ಇರ್ಬೋದು, ರೆಡ್ ಇರ್ಬೋದು, ಆನಂತರ ಹೆಮೋಗ್ಲೋಬಿನ್ ಇವೆಲ್ಲವೂ ಕಾರಣ ಆಗ್ತದೆ. ಸೊ ನಿಮ್ಮಲ್ಲಿ ರಕ್ತ ಪರಿಚಲನೆ ಕರೆಕ್ಟ್ ಇರಬೇಕು. ರಕ್ತದ ಅಂಶಗಳು, ರಕ್ತದಲ್ಲಿರ್ತಕ್ಕಂಥ ಖನಿಜಗಳು, ಲವಣಗಳು ಎಲ್ಲವೂ ಬರೋಬ್ಬರಿ ಇರಬೇಕಪ್ಪ ಅಂದ್ರೆ ನಾನು ಒಂದು ಅದ್ಭುತವಾದ ಅಮೃತ ಪೇಯವನ್ನು ಹೇಳ್ತೀನಿ ನಿಮಗೆ. ಅದನ್ನು ಹೆಂಗೆ ಮಾಡೋದು ಅಂತ ತಿಳ್ಕೊರಿ. ಒಬ್ಬರು ಬಂದರು, ಅವರಿಗೆ ಗುಣಕಾಣದ ವ್ಯಾಧಿ ಒಂದು ಕಾಡ್ತಾ ಇತ್ತು. ವ್ಯಾಧಿ ಯಾವುದೊಂದು ಇನ್ನೂ ಗೊತ್ತಾಗ್ತಾ ಇಲ್ಲ. ಸುಮಾರು 70-80 ನುರಿತ ವೈದ್ಯರ ಕಡೆಗೆ ಹೋಗಿ ಬಂದಾರೆ. ಏನು ವ್ಯಾಧಿ ಅಂದ್ರೆ ರಕ್ತ ಕಡಿಮೆ ಹಾಕೊಂತ ಹೊಂಟದಂತ. ಅದಕ್ಕೆ ಬ್ಲಡ್ ಕ್ಯಾನ್ಸರ್ ಐತೇನೋ ಅಂತ ತಿಳ್ಕೊಂಡು ಚೆಕ್ ಮಾಡಿಸಿದ್ರಂತ, ಅದೇ ಇರಲಿಲ್ಲ. ಲ್ಯುಕ್ಯೋಮಿಯಾ, ಬ್ಲಡ್ ಕ್ಯಾನ್ಸರು, ಅವು ಇವು ಏನೇನು ಟೆಸ್ಟ್ ಮಾಡಿದ್ರು ಅವೆಲ್ಲ ಇರಲೇ ಇಲ್ಲ. ಆದಾಗ್ಯ ಸ್ಥಿತಿ ಒಳಕೊಂತ ಹೊಂಟಾರ. ಮುಖ ಪೀಚಲಾಗ್ಯದ, ಮುಖ ಬೆಳ್ಳಗಾಗ್ಯದ, ಅದು ಕಾಮಾನೆ, ಬಿಳಿ ಕಾಮನಿ ಆಗಿದೆ ಅಂತ ಚೆಕ್ ಮಾಡಿದ್ರು, ಅದು ಇಲ್ಲ. ಹೀಗಾಗಿ ಅವರು ಎಲ್ಲಿ ಮಟ್ಟ ಪರಿಸ್ಥಿತಿ ಬಂದಪ್ಪ ಅಂತಂದ್ರೆ ರಕ್ತ ಕಮ್ಮಿ ಆಗೋದು ಹೊಂಟೈತಿ. ನಾನೀಗ ಗುರೂಜಿ 2 ತಿಂಗಳಿಗೊಮ್ಮೆ ನಾನು 1 ಪಿಂಟು ನಾನು ಇದನ್ನು ಹಾಕ್ಕೊತೀನಿ, ನಾನು ರಕ್ತ ಹಾಕ್ಕೊತೀನಿ, ಇದಕ್ಕೇನ್ರಿ ಪರಿಹಾರ ಅದನು ಅಂತ ಬಂದಿದ್ದರು. ನನ್ನ ಅನುಭವದೊಳಗೆ ನಾನು ಇಂಥ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟಿದ್ದೀನಿ. ಆದರೆ ನಾನು ಕೊಟ್ಟಿದ್ದೀನಿ ಅನ್ನೋಕ್ಕಿಂತ ಸ್ವಲ್ಪ ಏನು ಅವರಿವರಿಂದ ತಿಳಿದಂಥ ಒಂದು ಜ್ಞಾನವನ್ನು, ಅಲ್ಲಿ ಕೇಳಿದಂಥ, ಅಲ್ಲಿ ಓದಿದಂಥ ಜ್ಞಾನವನ್ನು, ಮತ್ತು ಸರ್ವಜ್ಞ ಹೆಂಗೆ ಆದ್ನಲ್ಲ ಹಂಗೆ ನಾ ಸರ್ವಜ್ಞ ಅಲ್ಲ, ಆದರೆ ಸರ್ವಜ್ಞ ಸಹಿತ ಹೇಳ್ತಾನ. ಎಲ್ಲರೊಳಗೆ ಒಂದೊಂದು ನುಡಿಗಳಿತ್ತು ವಿದ್ಯೆಯ ಮೀರಿ ಪರ್ವತನೇ ಆತನು. ಸರ್ವಜ್ಞನೆಂಬುವನು ಗರ್ಭದಿಂದಾಗಿಯೇ ಎಲ್ಲರೊಳಗೆ ಒಂದೊಂದು ನುಡಿಗಳಿತ್ತು ವಿದ್ಯೆಯ ಮೀರು ಪರ್ವತ ಅದು ಸರ್ವಜ್ಞ ಅಂತಿಕೊಂಡು. ಹಂಗೆ ನಾನು ಎಲ್ಲರೂ ಕೂಡ ಒಂದೊಂದು ನುಡಿ ಕಲ್ತೀನಿ, ಎಲ್ಲರೂ ಕೂಡ ಒಂದು ಅನೇಕ ಪುಸ್ತಕಗಳನ್ನು ಓದಿದ್ದೀನಿ. ಅದರ ಪ್ರಕಾರ ಹೇಳುವುದಂದ್ರೆ ನಿಮ್ಮ ರಕ್ತವನ್ನು ಹೆಚ್ಚು ಮಾಡಿಕೊಳ್ಳೋ ವಿಧಾನ ಅತ್ಯಂತ ಸರಳದ. ನಿಮ್ಮ ಅಡುಗೆ ಮನೆಯೊಳಗೆ ಆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ. ಹಾಗಾದರೆ ನೀವು ಏನು ಮಾಡಬೇಕು? 1 ಕ್ಯಾರೆಟ್ ತಗೋರಿ, ಕೆಂಪು ಮೂಲಂಗಿ ಅಂತೀವಿ, ಗಜ್ಜರಿ ಅಂತೀವಿ, ಅದಕ್ಕೆ ಗಜ್ಜರಿ ಅಂತೀವಿ. ಗಜ್ಜರಿ ತೊಗೊಂಡು ಸ್ವಚ್ಛ ತೊಳೆದಿಡ್ರಿ. 1 ದಾಳಿಂಬೆ ತಗೊಳ್ಳಿ, 1 ದಾಳಿಂಬೆ, 1 ಗಜ್ಜರಿ, 1 ಬೀಟ್ರೂಟು, ಹೌದಾ, 1 ಸೇಬು, ಆನಂತರ ಒಂದು ಸ್ಟ್ರಾಬೆರಿ. ಒಟ್ಟು ಟೋಟಲಿ ಕೆಂಪು ಇರಬೇಕು. ಎಲ್ಲ ಕೆಂಪು ವಸ್ತುಗಳನ್ನು ಎತ್ಕೊಡೋದು. ಗಜ್ಜರಿ ಕೆಂಪು, ದಾಳಿಂಬೆ ಕೆಂಪು, ಸ್ಟ್ರಾಬೆರಿ ಕೆಂಪು, ಸೇಬು ಅದು ಸ್ವಲ್ಪ ಹಳದಿ ಮಿಶ್ರಿತ ಕೆಂಪು ಇರ್ತದೆ, ಏನಿರುತ್ತೆ, ಹೌದಾ. ಸೊ ಇವನ್ನೆಲ್ಲ ತಗೋಬೇಕು. ಮತ್ತೊಮ್ಮೆ ಕ್ಯಾರೆಟ್ ಅಂದರೆ ಗಜ್ಜರಿ, ಸೇಬು, ಬೀಟ್ರೂಟ್, ಸ್ಟ್ರಾಬೆರಿ ಇವನ್ನೆಲ್ಲ ತಗೊಂಡು ಸ್ವಚ್ಛ ತೊಳೆದು ಎಲ್ಲ ಸಮ ಪ್ರಮಾಣದೊಳಗೆ, ಅಂದರೆ ಒಂದಿಷ್ಟು ಸ್ಟ್ರಾಬೆರಿ ಬಂದಾದ್ರೆ ಸೇಬಿನ 2 ತುಂಡುಗಳು, ಅದ್ರ ಕೂಡ ಬೀಟ್ರೂಟ್ 2 ತುಂಡುಗಳು, ದಾಳಿಂಬೆ ಅರ್ಧ ದಾಳಿಂಬೆಯ ಬೀಜಗಳು, ಆನಂತರ ದೊಡ್ಡದು ಕ್ಯಾರೆಟ್ ಇತ್ತಪ್ಪ ಅಂದ್ರೆ ದೊಡ್ಡ ಗಜ್ಜರಿ ದೊಡ್ಡದಿತ್ತಪ್ಪ ಅಂದ್ರೆ ಅರ್ಧ ಗಜ್ಜರಿ. ಇವನ್ನೆಲ್ಲ ತೊಗೊಂಡು ಸ್ವಚ್ಛ ತೊಳೀರಿ, ಪೀಸ್ ಮಾಡಿರಿ. ಪೀಸ್ ಮಾಡಿ ಅವನ್ನ ಮಿಕ್ಸಿ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಬೆಚ್ಚಗಿನ ನೀರು ಹಾಕಿರಿ. ಬೆಚ್ಚಗಿನ ನೀರು ಹಾಕ್ಕೊಂಡು 4 ಖರ್ಜೂರಿ ಹಾಕಿರಿ. 4 ಖರ್ಜೂರಿ ಹಾಕಿರಿ. ಖರ್ಜೂರಿ ಹಾಕಿದ ಮೇಲೆ ಇದನ್ನು ಬರ್ತದಲ್ಲ ಮಿಕ್ಸಿ ಆದಮೇಲೆ ಪೇಯ ಬರುತ್ತಲ್ಲ, ಅದಕ್ಕೆ 2 ಚಮಚ ಜೇನುತುಪ್ಪ ಕೂಡಿಸ್ರಿ. ಕೂಡಿಸಿ ದಿನಾಲು ಬೆಳಗ್ಗೆ ಕುಡೀರಿ. ಅದ್ರ ಕೂಡ ಇನ್ನೂ ಪವರ್ಫುಲ್ ಆಗಬೇಕಂದ್ರೆ ಸ್ವಲ್ಪ ದೈವಿಕ ಚೂರ್ಣ ಹಾಕಿ. ದೈವಿಕ ಚೂರ್ಣದ ಲಾಭ ಅಷ್ಟಿಷ್ಟಲ್ರಿ, ಸಾವಿರಾರು ಕೆಲಸಗಳಿಗೆ ಬರ್ತದೆ ದೈವಿಕ ಚೂರ್ಣ, ಹೌದಾ.
ಕಾರಣ ದೈವಿಕ ಚೂರ್ಣವನ್ನು ಬಳಸೋ ವಿಧಾನವನ್ನು ಸುಮಾರು 10-15 ವಿಡಿಯೋ ಕ್ಲಿಪ್ ನಾನು ಹೇಳಿದ್ದೀನಿ. ದೈವಿಕ ಮತ್ತೆ ಕೇಳ್ತಾರೆ, ಎಷ್ಟೋ ಮಂದಿ ಪ್ರಶ್ನೆಯನ್ನು ಕೇಳ್ತಾರೆ. ದೈವಿಕ ಚೂರ್ಣ ಏನು ಅಂತ ತಿಳ್ಕೊಂಡು ಅದನ್ನು ಇನ್ನೊಂದು ಎಪಿಸೋಡ್ನೊಳಗೆ ಅದು ಹೇಳ್ತೀನಿ, ಯಾಕಂದರೆ ಲೆಂಗ್ದಿ ಆಗಬಾರ್ದು ಅಂತ ತಿಳ್ಕೊಂಡು. ಈಗ ನಾನು ಹೇಳ ಹೊರಟಿದ್ದು ನಿಮ್ಮ ರಕ್ತವಿಹೀನತೆಯನ್ನು, ಕಡಿಮೆ ಆದಂಥ ರಕ್ತವನ್ನು ಮತ್ತೆ ಹೆಂಗೆ ಪುನರಪಿ ಉತ್ಪಾದನೆ ಮಾಡಿಕೊಂಡು ರಕ್ತವಿಹೀನತೆಯನ್ನು, ಲ್ಯುಕೇಮಿಯಾ ಅಂತೀವಿ ನಾವು, ಅದನ್ನು ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಅಂತ ನಾನು ಹೇಳಕೊಟ್ಟೀನಿ. ಇದ್ರ ಕೂಡ ದೈವಿಕ ಚೂರ್ಣ ಹೆಂಗೆ ಮಾಡಬೇಕಂದ್ರೆ ಲೆಂಗ್ದಿ ಆಗ್ತದೆ. ಆದ ಕಾರಣ ಮತ್ತೊಮ್ಮೆ ಹೇಳೋದು ಇಷ್ಟೇ, ಗಜ್ಜರಿ, ಸ್ಟ್ರಾಬೆರಿ, ಬೀಟ್ರೂಟು, ಸೇಬು, ಇಷ್ಟು ಸಾಮಾನು ತೊಗೊಂಡು ಖರ್ಜೂರಿ ಕೂಡಿಸ್ಕೊಂಡು, ದಾಳಿಂಬೆ ಕೂಡಿಸ್ಕೊಂಡು ಮಿಕ್ಸಿ ಮಾಡಿ ಅದರ ಡ್ರಿಂಕ್ಸನ್ನು ನೀವು ದಿನಾಲೂ ಕುಡೀರಿ. ಕೇವಲ 51 ದಿವಸ ಕುಡೀರಿ. ಮೊದಲು ಬ್ಲಡ್ ರಿಪೋರ್ಟ್ ತೊಗೊಂಡು ಬ್ಲಡ್ ಚೆಕ್ ಮಾಡ್ಕೋರಿ. ಆನಂತರ ಮತ್ತೆ 51 ದಿವಸ ಆದಮೇಲೆ ಬ್ಲಡ್ ರಿಪೋರ್ಟ್ ತೊಗೊರಿ. ಅದು ಫಲಿತಾಂಶ ನಿಮ್ಗೆ ಗೊತ್ತಾಗುತ್ತೆ. ರಕ್ತ ಇಷ್ಟು ಹೆಚ್ಚಾಗತ್ತಲ್ರಿ, ಹಿಮೋಗ್ಲೋಬಿನ್ ಇಷ್ಟು ಹೆಚ್ಚಾಗತ್ತಲ್ಲ, ಮತ್ತು ರಸ ಕಾಣಿಸೋಕೆ ಶುರು ಮಾಡ್ತೀರಿ, ಮುಖ ತುಂಬಿಕೊಂಡಂಗೆ ಕಾಣಿಸೋಕೆ ಶುರು ಮಾಡ್ತೀರಿ. ಪೀಚಲತನ ಅಂದರೆ ಕಾಮನೆ ಆದೊಳ್ತನ, ಬಿಳಿ ಕಾಮನೆ ಆದೊಳ್ತರ ಬಿಳಿ ಇರ್ತದಲ್ಲ. ಸೊ ಅದೆಲ್ಲ ಕಡಿಮೆ ಆಗ್ತದೆ. 51 ದಿವಸ ರೀ, ಕೇವಲ 51 ದಿವಸದೊಳಗೆ ನಾನು ಹೇಳಿದ್ದನ್ನು ಮಾಡಿರಿ. ಚಾಲೆಂಜ್ ಅದ. ಆದರೆ ಬೇರೆ ಕಾರಣಗಳಿಂದ ಏನಾದರೂ ತೊಂದರೆ ಆಗಿದ್ರೆ ಅದು ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಆದರೆ ಇದಕ್ಕೆ ಮಾತ್ರ ಹೇಳ್ತೀನಿ, 100ಕ್ಕೆ 90ರಷ್ಟು ಜನರಿಗೆ ಭಾಳ ಹೆಲ್ಪ್ ಆಗ್ಯದ. ರಕ್ತ ಹೆಚ್ಚಾಗ್ಯದ, ರಕ್ತ ಹಾಕಿಸೋದು ಬಂದಾಗ್ಯದ. ಸೊ ಏನು ಸಿಂಪಲ್ ಮನೆಮದ್ದುಗಳು, ಗೃಹೌಷಧಿ ಅಂತೀವಿ ನಾವು ಇದಕ್ಕೆ. ಅದಕ್ಕೆ ದಯವಿಟ್ಟು ಇದನ್ನು ಯಾಕೆ ಮಾಡಬಾರ್ದು ಅಂತ. ಇದರೊಳಗೆ ಎಷ್ಟೋ ಜನರಿಗೆ ಬರೀ ಇದರಿಂದ ಕ್ಯಾನ್ಸರ್ ಕಮ್ಮಿ ಆಗ್ಯಾವ, ಅನೇಕ ರೀತಿ ಕ್ಯಾನ್ಸರ್ಗಳು ಅದು. ಆದ್ರೆ ಇದರಿಂದ ರಕ್ತ ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಕಮ್ಮಿ ಆಗೈತಿ ಇಲ್ಲ ನನಗೆ ಪಕ್ಕ ಗೊತ್ತಿಲ್ಲ. ಆದರೆ ಬೇರೆ ಯಾಕಂದ್ರೆ ಕ್ಯಾನ್ಸರ್ಗಳು ಅನೇಕ ವಿಧವಾದ ಕ್ಯಾನ್ಸರ್ಗಳು ಬರ್ತಾವೆ. ಅದು ಎಷ್ಟೋ ಕ್ಯಾನ್ಸರ್ ಒಳಗೆ ಇದನ್ನು ಹೆಚ್ಚು ಬಳಸ್ಯಾರ. ನೀವು ಅಲ್ಲಿ ಕೇಳಿರಬೇಕು, ಯಾರು ಕ್ಯಾನ್ಸರ್ ಪೇಷಂಟಿಗೆ ಕೇಳಿರ್ಬೇಕಾದ್ರೆ ಖಂಡಿತವಾಗಿಯೂ ಇದನ್ನು ಬಳಸಿರ್ತಾರೆ ಗ್ಯಾರಂಟಿ. ಇವು ಕ್ಯಾನ್ಸರ್ ನಿವಾರಕ ಕೆಲವು ಇದನ್ನು ಹೊಂದದ, ಅಂಶಗಳನ್ನು ಹೊಂದದ ಈ ಪೇಯ. ಅದಕ್ಕೆ 51 ದಿವಸ ಕುಡಿದು ನೋಡ್ರಿ. ಮುಂದೆ ನಿಮಗೆ ಕಂಟಿನ್ಯೂ ಮಾಡಬೇಕು ಮಾಡಿರಿ, ಇರ್ಲಿಕ್ಕಂದ್ರೆ ಬಿಟ್ಟುಬಿಡ್ರಿ. ಸೈಡ್ ಎಫೆಕ್ಟ್ ಇಲ್ಲ, ಏನಿಲ್ಲ. ಮೊದಲು ಅತ್ಯಂತ ಕಡಿಮೆ ಕುಡೀರಿ. ಮೊದಲು 1/4 ಗ್ಲಾಸ್ ಕುಡೀರಿ ಒಂದು ವಾರ, ಆಮೇಲೆ ಅರ್ಧ ಗ್ಲಾಸ್ ಕುಡೀರಿ, ಆಮೇಲೆ ಪೂರ್ಣ ಗ್ಲಾಸ್ ಕುಡೀರಿ. ಅದು ಹೆಚ್ಚು ಕಮ್ಮಿ ನೋಡ್ಕೋರಿ. ಎಷ್ಟು ಗಜ್ಜರಿ ಹಾಕಿದ್ರೆ ಒಂದು ಗ್ಲಾಸಿಗೆ ಸಮನಾಗಿ ಎಷ್ಟು ಗಜ್ಜರಿ, ಎಷ್ಟು ದಾಳಿಂಬೆ, ಎಷ್ಟು ಸೇಬು, ಎಷ್ಟು ಸ್ಟ್ರಾಬೆರಿ ಹಾಕಿದ್ರೆ ಒಂದು ಗ್ಲಾಸು ಚಲೋತ್ನಾಗ ಇದಾಗ್ತದೆ ಅಂತ ತಿಳ್ಕೊಂಡು. ಅದ್ರ ಕೂಡ 4 ಖರ್ಜೂರಿ ಬದಲಿ ಒಬ್ಬರಿಗೆ ಜಾಸ್ತಿ ಅನಿಸುತ್ತಂತ, ಖರ್ಜೂರಿ 4 ಹಾಕಿದ್ರೆ ನನಗೆ ಶುಗರ್ ಜಾಸ್ತಿ ಆತ್ರಿ, 2 ಹಾಕ್ರಿ. ಹೌದಾ? ಶುಗರ್ ಜಾಸ್ತಿ ಆಗೋದ್ರೆ ಅನೇಕ ಕಾರಣಗಳಿಂದ. ಶುಗರು ಖರ್ಜೂರಿ ತಿನ್ನೋದಕ್ಕೇ ಆಗೋದಿಲ್ಲ, ಜೇನುತುಪ್ಪ ತಿಂದರೆ ಆಗೋದಿಲ್ಲ. ಅದು ಬೇರೆ ಕಾರಣಗಳು ಇರ್ತಾವೆ, ನೀವು ಅದ್ರ ಮೇಲೆ ಗುಬೆ ಹೊರಿಸ್ಬೇಡ್ರಿ. ಆದ ಕಾರಣ ನೀವೇ ಡಿಸಿಷನ್ ತೊಗೋರಿ. ನೀವೇ ಬೆಸ್ಟ್ ಡಿಸಿಷನ್ ಮೇಕರ್ ನೀವು. ಅವ್ರಿವ್ರನ್ನೇ ಕೇಳಬೇಡ್ರಿ. ನಿಮಗೆ ಯಾವುದು ನಿಮ್ಮ ಶರೀರಕ್ಕೆ ಒಗ್ಗತ್ತ, ಹಿತ ಅನ್ನಿಸ್ತದ, ಕಂಫರ್ಟ್ ಅನ್ನಿಸ್ತದ, ಅದನ್ನು ಮಾಡ್ಕೊರಿ. ಒಂದು ಪೂರ್ಣ ಕ್ಯಾರೆಟ್ ಹಾಕಿದ್ರೆ ಹೆಚ್ಚಾಯ್ತು, ಒಂದು ಪೂರ್ಣ ದಾಳಿಂಬೆ ಹಾಕಿದ್ರೆ ಹೆಚ್ಚಾಗತ್ತು. ಒಂದು 2-3 ದಿವಸ ಒಳಗೆ ಅದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಒಂದು ದೊಡ್ಡ ಗ್ಲಾಸ್ನೊಳಗೆ ಆಗುವಷ್ಟು, ಒಂದು ಡ್ರಿಂಕ್ಸ್ ಆಗುವಷ್ಟು ಮಾಡ್ಕೊರಿ. ಬಿಸಿನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಇವನ್ನೆಲ್ಲ ಪದಾರ್ಥಗಳನ್ನು ತೋರಿ. ಮತ್ತು ಹೆಚ್ಚು ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಮ ಮಕ್ಕಳಿಗೆ ಕೊಡಿಸ್ರಿ. ಇದು ರಕ್ತವಿಹೀನತೆ ಇದ್ದವರೇ ಕುಡಿಬೇಕಂತೇನಿಲ್ಲ. ಸೊ ಉಳಿದವ್ರಿಗೆ ಮಾಡ್ಕೊಂಡು ಕುಡೀರಿ. ಇದು ರಕ್ತವನ್ನು ಹೆಚ್ಚಾಗಲಿಕ್ಕೆ ಅದ್ಭುತವಾದ ಪೇಯ. ಮಾಡ್ತೀರಾ? ಮಾಡಿರಿ. 51 ದಿವಸ ಮಾಡಿರಿ, ನೋಡಿರಿ. ಚಲೋ ಅನಿಸಿದ್ರೆ, ತಿಳಿಸ್ಬೇಕು ಅನಿಸಿದ್ರೆ ನನಗೆ ಕಮೆಂಟ್ ಬಾಕ್ಸ್ನೊಳಗೆ ಚಲೋ ಐತಿ ಅಂತ ತಿಳಿಸ್ರೆ ಸಾಕಷ್ಟೆ. ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಮಾಡಬೇಕಂತ ನೀವು ಕಮೆಂಟ್ ಬಾಕ್ಸ್ನ ಹಾಕಬೇಕಂತ ತಿಳ್ಕೊಂಡು ನಾನು ನಿರೀಕ್ಷೆ ಮಾಡೋದಿಲ್ಲ. ಆ ನಿರೀಕ್ಷೆ ಹೋಗಿದೆ. ಯಾಕಂದ್ರೆ ನಿಮಗೆ ಬಿಜಿ ಇದ್ದೀರಿ ಭಾಳ. ಒಂದು ರೀತಿಯಿಂದ ಅರೆ ಕೃತಜ್ಞರದರಿ. ಹೌದಾ? ಎಲ್ಲ ತೊಗೊಂಡು ಚಲೋ ಅದನ್ನು ಕೂಡ ಹೇಳಿದೆ ಸುಮ್ಮ ಕೊಡೋದು ಅರೆ ಕೃತಜ್ಞತೆ ಅಂತಾರೆ. ಇರಲಿ, ಅದು ನಿಮ್ಮ ಕರ್ಮ, ನಿಮ್ಮ ಧರ್ಮ, ನಿಮ್ಮ
ಶೈಲಿ, ಜೀವನ ಶೈಲಿ, ನಿಮ್ಮ ಹವ್ಯಾಸ. ಹೋಗ್ತೀನಿ. ಶ್ರೀ ಗುರುದೇವ್.